ವಿಜಯಪುರ ನಗರ ಶಾಸಕ ಬಸನಗೌಡ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ವಿಜಯಪುರ ನಗರ ಮಂಡಳ ಹಾಗೂ ಜಿಲ್ಲೆಯ ಇತರ ಪದಾಧಿಕಾರಿಗಳು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು. ಅದರಲ್ಲಿ ವಿಜಯಪುರ ನಗರ ಮಂಡಳದ ಅಧ್ಯಕ್ಷ ಏನು ಎಸ್ ಟಿ ಮೋರ್ಚಾದ ಅಧ್ಯಕ್ಷ ಸಂತೋಷ್ ಎನ್ನುವರು ಸಹ ರಾಜೀನಾಮೆ ಸಲ್ಲಿಸಿ ಯತ್ನಾಳ್ ಪರವಾಗಿ ನಾನು ನಿಲ್ತೀನಿ ಅನ್ನೋ ಒಂದು ನಿರ್ಧಾರ ಕೈಗೊಂಡಿದ್ದರು. ಬಳಿಕ ಇದೇ ಒಂದು ವಿಚಾರ ಮಾಡ್ಕೊಂಡು ಹೋಗುವಾಗ ಕಾರ್ನಲ್ಲಿ ಅಪಘಾತ ಆಗಿ ಅವರು ಅಸುನೀಗಿದ್ದರು. ಈ ಹಿನ್ನೆಲೆಯಲ್ಲಿ ಮೃತ ಸಂತೋಷ್ ಅವರ ಕುಟುಂಬಕ್ಕೆ ಇವತ್ತು ವಿಜಯಪುರ ನಗರ ಶಾಸಕ ಯತ್ನಾಳ್ ಆಗಮಿಸಿ ಸಾಕಷ್ಟು ಸಾಂತ್ವನ ಹೇಳಿದರು, ಜೊತೆಗೆ ಧೈರ್ಯವನ್ನು ತುಂಬೋ ಕೆಲಸ ಮಾಡಿದರು. ಸೂಕ್ತವಾದ ಸಹಾಯವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸದ್ಯ ನಾವು ಸಂತೋಷ್ ಅವರ ಮನೆಯಲ್ಲಿದ್ದೀವಿ. ಇದು ಸಂತೋಷ್ ಅವರ ಪತ್ನಿ ಹಾಗೂ ಸಂಬಂಧಿಕರಲ್ಲಿ ನೆರೆದಿದ್ದಾರೆ. ಅವರು ಸಂತೋಷನ ನೆನ್ಕೊಂಡು ಕಣ್ಣೀರನ್ನು ಹಾಕ್ತಾ ಇರೋದು ಇಲ್ಲಿ ನಮಗೆ ದೃಶ್ಯ ಕಂಡುಬರುತ್ತೆ. ಜೊತೆಗೆ ಸಂತೋಷ್ ಅವರ ಸಹೋದರ ಇದ್ದಾರೆ. ಇನ್ನೂ ನೋಡ್ಬೇಕಂದ್ರೆ ಮೃತಪಟ್ಟ ಸಂತೋಷ್ ಕೂಡ ಚಿಕ್ಕಂದಿನಲ್ಲೇ ತಮ್ಮ ತಂದೆಯನ್ನು ಕಳ್ಕೊಂಡಿದ್ದ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದೇ ರೀತಿ ಯಾವ ರೀತಿ ಸಂತೋಷ್ ಚಿಕ್ಕಂದಿನಲ್ಲೇ ತಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ರು, ಅದೇ ರೀತಿಯ ಒಂದು ಅವ್ರ ಮಕ್ಕಳಿಗೂ ಒಂದು ಬಂದಿದೆ ಇಲ್ಲಿ ಸಂದರ್ಭ ಅಂತ ಹೇಳ್ಬೋದು. ಯಾಕಂದರೆ ಪುಟ್ಟ ಮಕ್ಕಳು ಈಗ ತಂದೆಯನ್ನು ಕಳ್ಕೊಂಡು ಅನಾಥರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಇವರು ಕುಟುಂಬಕ್ಕೆ ಇವತ್ತು ಭೇಟಿ ನೀಡಿ ಯತ್ನಾಳ್ ಅವರು ಇನ್ನು ಸಾಂತ್ವನ ಹೇಳಿದ್ದಾರೆ, ಧೈರ್ಯವನ್ನು ತುಂಬಿದ್ದಾರೆ, ಸಹಾಯವನ್ನು ಮಾಡ್ತೇವೆ ಮಾತಾಡಿದ್ದಾರೆ. ಸಂತೋಷ್ ಅವರ ಪತ್ನಿ ಅವರು ಇಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ತೀವಿ. ನಿಮ್ಮ ಏನಾಗಿತ್ತಮ್ಮ ಅವತ್ತು, ಏನೆಲ್ಲ ನಡೆದಿತ್ತು? ಅವತ್ತು ಯತ್ನಾಳ್ ಗೌಡ್ರು ಶಾಸಕದಿಂದ ಹೊರಗೆ ಹಾಕ್ಯಾರತ್ತು ಫೋನ್ ಹಚ್ಚಿದ್ರಿ ಸರ್. ನನಗೆ ಫೋನ್ ಹಚ್ಚ ನಾನು ಅವ್ರು ಒಟ್ಟು ಅದು ಕಂಟಿನ್ಯೂ ಅದೇ ನೋಡ್ತಿದ್ರಿ ಸರ್ದು. ನನ್ನ ಮಕ್ಳು 3-4 ವರ್ಷದ ಮಕ್ಕಳಿಗೆ ಆದ್ರೂ ಸರ್ದ ಹೇಳ್ತಿದ್ರಿ ಮನ್ಯಾಗ. ನನ್ನ ಮಕ್ಕಳಿಗೆ ಆದ್ರೂ ಯತ್ನಾಳ್ ಗೌಡ್ರವ ಅವ್ರು ಹೆಚ್ಚು ಒಟ್ಟು ಅವ್ರದ್ದು. ಹ್ಞೂ ರೀ, ಅವ್ರು ಸರ್ಗೆ ಮಾತಾಡೋದು ಗೌಡ್ರಿಗೆ ಮಾತಾಡೋದು ಆಗ್ಲಿಕ್ಕೂ ಸಣ್ಣ ಗೌಡ್ರಿಗೆ ಫೋನ್ ಹಚ್ತಿದ್ರಿ ಸರ್. ಸುದ್ದಿ ಬಂತು, ನಿಮ್ಮ ಮನೆಯವ್ರಿಗೆ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವತ್ತು ರಾತ್ರಿ ಏನಾಯ್ತು? ಅವತ್ತು ರಾತ್ರಿ ಐತಿ ಹಿಂಗಾಗೈತಿ, ಗೌಡ್ರದ್ದು ತೆಗ್ದಾರ. ಹ್ಞೂ ರೀ, ನನಗೆ ಕಣ್ಣ ನೀರು ಬರತ್ತಾವ, ನನಗೆ ದುಃಖ ಆಗಕತ್ತೈತೆ ತಂದ್ರಿ. ನನಗೆ ಗೌಡ್ರದ್ದು ಹಿಂಗಾಗೈತಿ, ನನಗೆ ಕಣ್ಣ ನೀರು ಬರತ್ತಾಯ್ತು ತಂದ್ರಿ. ನಮ್ಮ ಮುಂದೇನು ಹೇಳಿ ನಾವು ಹಾಳಿ ಫೋನ್ ಹಚ್ಚಿದ್ರೆ ಅವ್ರು ಭಾಳ ಇದನ್ನ ಮಾಡಲಿಲ್ರಿ, ಭಾಳ ಮನುಷ್ಯಗೆ ಹೊತ್ಕೋಬೇಡ್ರಿ ತಂದೆ. ನನಗೇನು ಮುಂದೆ ತಿಳಿಲಿಲ್ಲ ಸರ್. ನಾ ಹೆಂಗೆ ಮನೆಯಿಂದ ನನಗೆ ತವ್ರ ಮನೆಗೆ ಕಳಿಸಿದ್ರಿ ಸರ್. ಹುಡುಗರು ಸಾಲಿ ಸೂಟಿ ಐತೆ ತಂದು ಒಂದು 8 ದಿನ ಹೋಯ್ ಬಾ ನೀನು, ಹುಡುಗರು ಸಾಲಿ ಸೂಟಿ ಐತಿ ಅಂತಂದ್ರು. ಅಂದ್ಕೆಸ್ ಕಳಿಸಿದ್ರಿ. ಸಂಜೆ ಮಾಡಿ ಫೋನ್ ಹಚ್ಚಿದ್ರಿ ನನಗೆ. ನಾನು ಮುಂಜಾನೆ ಗೊತ್ತಾಗಿದ್ರಿ ಸರ್. ನನಗೇನು ಗೊತ್ತಿದ್ದಿದ್ದಿಲ್ಲ ರೀ. ನಮ್ಮ ಮನ್ಯಾಗ ಇರ್ಬೋದು ಬಿಡು, ಅವ್ರು ಭಾಳ ಮನಸ್ಸಿಗೆ ಹಚ್ಕೊಂಡಿದ್ದಿರಿ. ನಾ ಫೋನ್ ಹಚ್ಚಿದ್ರು ಅವ್ರು ಅಷ್ಟು ಇದನ್ನು ಮಾಡಲಿಲ್ಲ. ಗೌಡ್ರದೇ ಹೇಳ್ಯಾರ ಸರ್, ನನಗೆ ಗೌಡ್ರದೇ ಹೇಳ್ಯಾರ ರೀ. ಇವತ್ತು ಯತ್ನಾಳ್ ಅವ್ರ ನಿಮ್ಮ ಮನೆ ಭೇಟಿ